ಸ್ಟೂಡೆಂಟ್ಸ್, ಇದು 8ನೇ ತರಗತಿ ಗಣಿತ ಅಧ್ಯಾಯ 5 ಅಭ್ಯಾಸ 5.4 ವರ್ಗಗಳು ಮತ್ತು ವರ್ಗಮೂಲಗಳು. ಈಗಾಗಲೇ ನಾವು ಈ ಗಣಿತದ 5.3ರ ಎಲ್ಲ 5.3ರವರೆಗೆ ಎಲ್ಲ ಲೆಕ್ಕಗಳನ್ನು ಈಗಾಗಲೇ ಮಾಡಿ ಮುಗಿಸಿದ್ದೇವೆ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೀವು ಈ ಲೆಕ್ಕಗಳನ್ನು ನೋಡ್ಬೇಕಂತ ಹೇಳಿದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡಬಹುದು. ಈಗ ನಾವು 5.4ರ 5 ಪ್ರಶ್ನೆಗಳನ್ನು ಮಾಡಿ ಮುಗಿಸಿದ್ದೇವೆ. ಈಗ ನಾವು 5.4ರಲ್ಲಿ 5 ಪ್ರಶ್ನೆಗಳವರೆಗೆ ಎಲ್ಲವನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಿ. ಯಾರು ನನ್ನ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದೀರೋ ಅವರು ನನ್ನ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿ ನಂತರ ಈ ವಿಡಿಯೋವನ್ನು ವೀಕ್ಷಿಸಬಹುದು. ಈಗ ಪ್ರಶ್ನೆ 6ಅನ್ನು ನೋಡೋಣ. ಅಭ್ಯಾಸ 5.4 ವರ್ಗಗಳು ಮತ್ತು ವರ್ಗಮೂಲಗಳು. ಇದರಲ್ಲಿ 6ನೇ ಪ್ರಶ್ನೆ. ಒಂದು ಚೌಕದ ವಿಸ್ತೀರ್ಣ 441 ಚದರ ಮೀಟರ್ ಇದ್ದರೆ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ಇಲ್ಲಿ ಒಂದು ಚೌಕದ ವಿಸ್ತೀರ್ಣ ಕೇಳಿದರೆ, ಈಗ ಚೌಕ ಅಂತ ಹೇಳಿದ್ರೆ ಉದ್ದ ಮತ್ತೆ ಅಗಲ ಎರಡು ಒಂದೇ ಸಮ ಇರ್ತದೆ, ಅದಕ್ಕೆ ಚೌಕ ಅಂತ ಹೇಳ್ತಾರೆ. ಇದು ಉದ್ದ ಎಷ್ಟು ಇರ್ತದೆ ಅಷ್ಟೇ ಅಗಲ ಇರ್ತದೆ, ಅದಕ್ಕೆ ಚೌಕ ಅಂತ ಹೇಳ್ತಾರೆ. ಈಗ ಉದ್ದ ಇಂಟು ಅಗಲ ಮಾಡಿದಾಗ ನಮಗೆ ವಿಸ್ತೀರ್ಣ ಸಿಗ್ತದೆ. ವಿಸ್ತೀರ್ಣ, ಹಾಗಾಗಿ ನಮಗೆ ಉದ್ದ ಎಷ್ಟಿದೆ ಗೊತ್ತಿಲ್ಲ, ಅಗಲ ಎಷ್ಟಿದೆ ಗೊತ್ತಿಲ್ಲ. ವಿಸ್ತೀರ್ಣ 441 ಚದರ ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಈಗ ನಾವು ಇದರ ಉದ್ದವನ್ನ ಕಂಡುಹಿಡಿಯಬೇಕಾಗಿದೆ. ಯಾವಾಗಲೂ ಮೂಲಮಾಪನದಲ್ಲಿ ಅಳತೆಗಳಲ್ಲಿ ನಾವು ನೋಡಬೇಕಾಗಿದ್ದು ಉದ್ದದ ಅಳತೆ ಯಾವಾಗೂ ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್ ಹೀಗೆ ಇರ್ತದೆ. ವಿಸ್ತೀರ್ಣದ ಮೂಲಮಾಪನ ಯಾವಾಗೂ ಚದರ ಮೀಟರ್ ಇರ್ತದೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಈಗ ಇಲ್ಲಿ ಒಂದು ಚೌಕದ ವಿಸ್ತೀರ್ಣ ಅಂತ ಕೊಟ್ಟಿದೆ. ಚೌಕದ ವಿಸ್ತೀರ್ಣ 441 ಚದರ ಮೀಟರ್ ಇದೆ. ಅದರ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಲೆಕ್ಕದಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲು ನಾವು ಲೆಕ್ಕ ಮಾಡ್ತಿರೋದೇನು ವರ್ಗಗಳು ಮತ್ತು ವರ್ಗಮೂಲಗಳು. ಇದರಲ್ಲಿ ವರ್ಗ ಕಂಡುಹಿಡಿಬೇಕು, ಇಲ್ಲ ವರ್ಗಮೂಲ ಕಂಡುಹಿಡಿಬೇಕು, ಎರಡರಲ್ಲಿ ಒಂದು ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಕಂಡುಹಿಡಿತೀವಿ ಅಂದ್ರೆ ಅಪವರ್ತನಗಳ ಮೂಲಕ, ಇಲ್ಲ ಅಂದ್ರೆ ಭಾಗಾಕಾರದ ಮೂಲಕ ಕಂಡುಹಿಡಿತೀವಿ. ಈಗ ನಾವು ಸದ್ಯದಲ್ಲಿ ಭಾಗಾಕಾರದ ಮೂಲಕ ನಾವು ಲೆಕ್ಕಗಳನ್ನು ಮಾಡ್ತಿರೋದ್ರಿಂದ ಇದನ್ನ ಭಾಗಾಕಾರ ಮೂಲಕ ಕಂಡುಹಿಡಿಯೋದು. ಪರಿಹಾರ: ಚೌಕದ ವಿಸ್ತೀರ್ಣ 441 ಚದರ ಮೀಟರ್ ಇದೆ. ಆದ್ದರಿಂದ ಚೌಕದ ಬಾಹುವಿನ ಉದ್ದ ಎಷ್ಟು ಅಂತ ಹೇಳಿದ್ರೆ 441ರ ವರ್ಗಮೂಲ. ಅದನ್ನ 441ರ ವರ್ಗಮೂಲ 21 ಮೀಟರ್. ಇಲ್ಲಿ ಚದರ ಮೀಟರ್ ಬರೋದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಚದರ ಮೀಟರ್ ಬರೋದಿಲ್ಲ, ಯಾಕಂದ್ರೆ ಇದು ಉದ್ದ ಕೇಳಿದಾರ. ಉದ್ದ ಯಾವಾಗೂ ಮೀಟರ್ ಬರ್ತದೆ. ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್ ಹೀಗೆ ಬರ್ತದೆ. ವಿಸ್ತೀರ್ಣ ಕೇಳಿದಾಗ ಅಷ್ಟೇ ಚದರ ಮೀಟರ್ ಬರ್ತದೆ. ಈ ವಿಸ್ತೀರ್ಣ 441 ಚದರ ಮೀಟರ್, ಅದರ ಉದ್ದ 21 ಮೀಟರ್ ಬರ್ತದೆ. ಆದ್ದರಿಂದ ಚೌಕದ ಬಾಹುವಿನ ಉದ್ದ 21 ಮೀಟರ್. ಅದು ಹೇಗೆ ಬಂದಿದೆ ಅಂದ್ರೆ ಭಾಗಾಕಾರದ ಮೂಲಕ ನಾವು ಅದನ್ನ ಕಂಡುಹಿಡಿಯೋಣ. ಈಗ 441 ಬರ್ಕೊಳ್ಳೋದು, ಅದ್ರ ಮೇಲೆ ಬಿಡಿ ಸ್ಥಾನದಿಂದ ಎರಡು ಸಂಖ್ಯೆಗಳಿಗೆ ಒಂದು ಗೆರೆ, ಉಳಿದ ಒಂದಕ್ಕೆ ಒಂದು ಗೆರೆ ಹಾಕೊಳ್ಳೋಣ. ಇದೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ನಾವು ತೋರಿಸಿದ್ದೇವೆ ಹೇಗೆ ಅಂತ ಹೇಳ್ಬಿಟ್ಟು. ಈಗ 4ನ್ನ ಯಾವ ವರ್ಗದಿಂದ ಭಾಗಿಸ್ಬೋದು ಅಂದ್ರೆ 2ರ ವರ್ಗದಿಂದ ಭಾಗಿಸ್ಬೋದು. 2 2 4, 4ರಲ್ಲಿ 4 ಹೋದ್ರೆ 0. ಈಗ 41ನ್ನ ಇಲ್ಲಿ ಇಳಿಸ್ಕೊಳ್ಳಲಾಗಿದೆ. ಈಗ ಇಲ್ಲಿ 2ಕ್ಕೆ 2ನ್ನು ಕೂಡಿಸಿದಾಗ 4 ಆಯ್ತು. ಈಗ 41 ಅಂದ್ರೆ ಈ 41 ಇಲ್ಲಿ 1 ಹಾಕಿದ್ರೆ 41 ಆಯ್ತು. 41 ಒಂದ್ಲೆ 41, 0 ಬಂತು. ಈಗ ಇದರ ಏನು ವರ್ಗಮೂಲ ಏನು ಬಂದಿದೆ, 21 ಬಂದಿದೆ. ಅಂದ್ರೆ 21 ಉದ್ದ 21 ಮೀಟರ್ ಅಂತ ಹೇಳ್ಬಿಟ್ಟು ನಾವು ಬರಿಬಹುದು. 21 ಈಗ ಟೆಸ್ಟ್ ಚೆಕ್ ಮಾಡೋಣ. ಇದನ್ನ 21 × 21 ಮಾಡಿದಾಗ 1 1 1, 1 2 2, 2 1 2, 2 2 4, 1ಕ್ಕೆ 1, 2 2 4 4. ಈಗ ನಮಗೇನು ಬಂದಿದೆ 441 ಚದರ ಮೀಟರ್ ಬಂದಿದೆ. ಅಂದ್ರೆ ಉದ್ದ 21, ಅಗಲ 21 ಮೀಟರ್. ಆವಾಗ ಉದ್ದ ಮತ್ತೆ ಅಗಲ ಮಾಡಿದಾಗ ಅದರ ವಿಸ್ತೀರ್ಣ 441 ಬಂದಿದೆ. ಈಗ ನಮ್ಮ ಲೆಕ್ಕದಲ್ಲೂ ಸಹ 441 ಚದರ ಮೀಟರ್ ಬಂದಿದೆ. ಆದ್ರಿಂದ ಉದ್ದ 21 ಮೀಟರ್ ಇದೆ. ಈಗ 7ನೇ ಲೆಕ್ಕವನ್ನು ನೋಡೋಣ. 7ನೇ ಲೆಕ್ಕ ಏನಪ್ಪಾ ಅಂದ್ರೆ ABC ಲಂಬಕೋನ ತ್ರಿಭುಜದಲ್ಲಿ ಕೋನ್ B = 90 ಡಿಗ್ರಿ ಇದೆ. ಆಮೇಲೆ AB = 6 ಸೆಂಟಿಮೀಟರ್, BC = 8 ಸೆಂಟಿಮೀಟರ್ ಇದ್ದರೆ AC ಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದೊಂದು ಲಂಬಕೋನ ತ್ರಿಭುಜ. ಪರಿಹಾರ: AB = 6 ಸೆಂಟಿಮೀಟರ್, BC = 8 ಸೆಂಟಿಮೀಟರ್ ಮತ್ತು ABC ಒಂದು ಲಂಬಕೋನ ತ್ರಿಭುಜ. ಆದರೆ AC ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ನಮಗೆ ಎರಡು ಬಾಹುವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬಾಹುವಿನ, ಈಗ ABC ಒಂದು ಲಂಬಕೋನ ತ್ರಿಭುಜ. ಇದರಲ್ಲಿ AB = 6 ಸೆಂಟಿಮೀಟರ್ ಕೊಟ್ಟಿದೆ, BC = 8 ಸೆಂಟಿಮೀಟರ್ ಕೊಟ್ಟಿದೆ. AC ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ. ಈಗ ನಮಗೆ ಇದು ಚೌಕ ಅಲ್ಲ, ಆದ್ರಿಂದ ನಾವು ಇದಕ್ಕೆ ಭಾಗಾಕಾರದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಬರೋದಿಲ್ಲ. ಇದು ಒಂದು ತ್ರಿಭುಜ, ಆದ್ದರಿಂದ ನಾವು ಇದಕ್ಕೆ ಪೈಥಾಗೋರಸನ ನಿಯಮವನ್ನು ಅಳವಡಿಸಬೇಕಾಗ್ತದೆ.
ಪೈಥಾಗೋರಸ್ ನಿಯಮ ಏನಂದರೆ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಈ ಸೂತ್ರದಲ್ಲಿ ಇವುಗಳ ಬೆಲೆಯನ್ನು ಅಳವಡಿಸ್ತಾ ಹೋಗೋಣ. AC ಸ್ಕ್ವೇರ್ ಹಾಗೆ ಬರ್ಕೊಂಡಿದೆ, ಯಾಕಂದರೆ AC ಸ್ಕ್ವೇರ್ನ ನಾವು ಕಂಡುಹಿಡಬೇಕಾಗಿದೆ. AB ಸ್ಕ್ವೇರ್ ಅಂತ ಹೇಳಿದ್ರೆ 6 ಕೊಟ್ಟಿದೆ. ABಯ ಅಳತೆ 6 ಕೊಟ್ಟಿದೆ. AB ಅಳತೆ 6 ಸ್ಕ್ವೇರ್ ಹಾಗೆ ಬರ್ಕೊಂಡಿದೆ, ಪ್ಲಸ್ BC ಅಳತೆ 8 ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಬರ್ಕೊಂಡಿದೆ, ಸ್ಕ್ವೇರ್ ಹಾಗೆ ಬರ್ಕೊಂಡಿದೆ. ಈಗ AC ಸ್ಕ್ವೇರ್ ಇಸ್ ಇಕ್ವಲ್ ಟು 6 ಸ್ಕ್ವೇರ್ ಅಂದರೆ 6 36 ಪ್ಲಸ್ 8 ಸ್ಕ್ವೇರ್ ಅಂದರೆ 8 64, 64 ಪ್ಲಸ್ 36 ಕೂಡಿದರೆ 100 ಬರ್ತದೆ. ಈಗ AC ಸ್ಕ್ವೇರ್ ಇಸ್ ಇಕ್ವಲ್ ಟು 100 ಆಗಿದೆ, ಅಂದರೆ ACಯ ವರ್ಗ 100 ಆಗಿದೆ. ಬರೀ AC ಬೆಲೆ ಎಷ್ಟು ಅಂತ ಕಂಡುಹಿಡಬೇಕಾದ್ರೆ ನಾವು AC ಈಕ್ವಲ್ ಟು ಈ ಸ್ಕ್ವೇರನ್ನು ತೆಗೆದಾಗ ಈ ಬಲಭಾಗದಲ್ಲಿ ಇದಕ್ಕೆ ವರ್ಗಮೂಲ ಚಿಹ್ನೆ ಹಾಕೊಳ್ಬೇಕಾಗ್ತದೆ. AC ಈಕ್ವಲ್ ಟು ವರ್ಗಮೂಲ 100 ಅಂತ ಬರ್ಕೊಳ್ತದೆ. ಆವಾಗ AC ಈಕ್ವಲ್ ಟು 100ರ ವರ್ಗಮೂಲ 10. ವರ್ಗಮೂಲ ತೆಗೆಯೋದು ಹೆಂಗೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. 100 ಬರ್ಕೊಂಡು ಇಲ್ಲೆರಡು ಗೆರೆ ಇಲ್ಲೊಂದು ಗೆರೆ ಹೇಳ್ಕೊಂಡಾಗ ಇದು ಒಂದಕ್ಕೆ ಫಸ್ಟ್ ಭಾಗಿಸ್ಬೇಕಾಗ್ತದೆ. ಒಂದೊಂದಲೇ 1, ಒಂದರಲ್ಲಿ 0, 2 0 ಇರಿಸ್ಕೊಂಡಿದೆ. ಈ 1 ಕೂಡಿದರೆ 2 ಆಗುತ್ತೆ. ಇಲ್ಲೆಲ್ಲ 0 ಇರೋದ್ರಿಂದ ಇದ್ರ ಪಕ್ಕದಲ್ಲಿ 0 ಹಾಕ್ಕೊಂಡು 0ಯಿಂದ ಗುಣಿಸಿದಾಗ 0 ಗುಣಿಸಿದಾಗ 0 ಬರ್ತದೆ, 0ಯಿಂದ 2 ಗುಣಿಸಿದಾಗಲೂ 0 ಬರ್ತದೆ. ಆಗ ನಮಗೆ ಬಂದಿರೋ ಉತ್ತರ ಏನು? 10. 100ರ ವರ್ಗಮೂಲ 10. ಆದ್ದರಿಂದ AC ಬಾಹುವಿನ ಉದ್ದ 10 ಸೆಂಟಿಮೀಟರ್ ಅಂತ ಬರಿಬೋದು. ಈಗ ಪ್ರಶ್ನೆ ನಂಬರ್ 7ರಲ್ಲಿ ಬಿ ಲೆಕ್ಕವನ್ನು ನೋಡೋಣ. ABC ಲಂಬಕೋನ ತ್ರಿಭುಜದಲ್ಲಿ ಕೋನ್ B 90 ಡಿಗ್ರಿ ಇದೆ. AC ಈಕ್ವಲ್ ಟು 13 ಸೆಂಟಿಮೀಟರ್ ಇದೆ. BC ಈಕ್ವಲ್ ಟು 5 ಸೆಂಟಿಮೀಟರ್ ಇದ್ದರೆ ABಯನ್ನು ಕಂಡುಹಿಡಿಯಿರಿ. ಈ ಪರಿಹಾರ AC ಈಕ್ವಲ್ ಟು 13 ಸೆಂಟಿಮೀಟರ್, BC ಈಕ್ವಲ್ ಟು 5 ಸೆಂಟಿಮೀಟರ್, ABಯನ್ನು ಕಂಡುಹಿಡಿಯಬೇಕು. ಈಗ ನೋಡಿ, ಇದು ABC ಲಂಬಕೋನ ತ್ರಿಭುಜ, B 90 ಡಿಗ್ರಿ ಇದೆ. AC ಈಕ್ವಲ್ ಟು 13 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ, BC ಈಕ್ವಲ್ ಟು 5 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ABಯನ್ನು ಕಂಡುಹಿಡಿಯಬೇಕಾಗಿದೆ. ಇದಕ್ಕೂ ಪೈಥಾಗೋರಸ್ನ ನಿಯಮವನ್ನು ಹಾಕೊಳ್ಬೇಕಾಗ್ತದೆ. ಅದೇ ಪ್ರಕಾರ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಈಗ AC ಸ್ಕ್ವೇರ್ ನಮಗೆ 13 ಸೆಂಟಿಮೀಟರ್ ಇದೆ, ಅದರ ಬೆಲೆಯನ್ನು ಹಾಕೊಳ್ಳೋಣ. AC ಈಕ್ವಲ್ ಟು 13 ಅಂದರೆ AC ಸ್ಕ್ವೇರ್ ಅಂತ ಬರೆದಿದೆ, ಅದಕ್ಕೆ 13ಕ್ಕೆ ಸ್ಕ್ವೇರ್ ಅಂತ ಹಾಕ್ಬಿಡೋಣ. AB ಸ್ಕ್ವೇರ್ ಅದರದ ಬೆಲೆ ನಮಗೆ ಕೊಟ್ಟಿಲ್ಲ, ಅದನ್ನು ಹಾಗೆ ಬರೆಯೋಣ. ಪ್ಲಸ್ BC ಸ್ಕ್ವೇರ್ ಅಂದರೆ BCಯ ಬೆಲೆ 5 ಇದೆ, ಆದ್ದರಿಂದ BCಯ ಬೆಲೆ 5 ಇದೆ. BC ಸ್ಕ್ವೇರ್ ಇರೋದ್ರಿಂದ ಅದಕ್ಕೆ ಸ್ಕ್ವೇರನ್ನು ಹಾಕೊಳ್ಳೋಣ. ಈಗ 13 ಸ್ಕ್ವೇರ್ ಅಂದರೆ 13 ಗುಣಿಸಿದಾಗ 169 ಬರ್ತದೆ, ಈಕ್ವಲ್ ಟು AB ಸ್ಕ್ವೇರ್ ಹಾಗೆ ಬರ್ಕೊಳ್ಳೋಣ. ಪ್ಲಸ್ 5 ಸ್ಕ್ವೇರ್ ಅಂತ ಹೇಳಿದ್ರೆ 5 5 25. ಈಗ 169 ಇಲ್ಲಿ ಪ್ಲಸ್ 25ನ ಎಡಭಾಗಕ್ಕೆ ತಂದಾಗ ನಮಗೆ ಮೈನಸ್ 25 ಆಗ್ತದೆ. 169ರಲ್ಲಿ 25ನ ಕಳಿಬೇಕಾಗ್ತದೆ, ಈಕ್ವಲ್ ಟು ಇಲ್ಲಿ AB ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. 25ನ ಎಡಭಾಗಕ್ಕೆ ತಗೊಂಡು AB ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈಗ 169 ಮೈನಸ್ 25 ಮಾಡಿದಾಗ ನಮಗೆ ಬಂದಿದ್ದು 144 ಈಕ್ವಲ್ ಟು AB ಸ್ಕ್ವೇರ್ ಬಂದಿದೆ. AB ಸ್ಕ್ವೇರ್ ಈಕ್ವಲ್ ಟು 144. ಈಗ AB ಈಕ್ವಲ್ ಟು 144ರ ವರ್ಗಮೂಲ, ಅಂದರೆ ಇಲ್ಲಿ ಸ್ಕ್ವೇರ್ ತೆಗೆದಾಗ ಎಡಭಾಗದಲ್ಲಿ ಸ್ಕ್ವೇರ್ ತೆಗೆದಾಗ ಬಲಭಾಗದಲ್ಲಿ ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. ಆಗ AB ಸ್ಕ್ವೇರ್ ಇಸ್ಕೊಲ್ ಟು 12 × 12 ಅಂದರೆ 12 × 12 ಅಂದರೆ 144. ಈಗ 2 ಜೊತೆ 12 ಇರೋದ್ರಿಂದ ಅದರಲ್ಲಿ ಒಂದು ತೆಗೆದಾಗ ನಮಗೆ ಅದೇ ವರ್ಗಮೂಲ ಆಗ್ತದೆ. AB ಸ್ಕ್ವೇರ್ ಇಸ್ಕೊಲ್ ಟು 12. ಅಥವಾ ಭಾಗಾಕಾರದ ಮೂಲಕ ಕಂಡುಹಿಡಿಬೇಕಂತ ಹೇಳಿದ್ರೆ ಭಾಗಾಕಾರ ಮೂಲಕ ಕಂಡುಹಿಡಿಬೇಕಂದ್ರೆ 144 ಬರ್ಕೊಳ್ಳೋಣ. ಎಡದಿಂದ ಅದು ಹೇಗೆ ನಿಯಮ ಹೇಗಿದೆ ಹಾಗೆ ಒಂದು ಗೆರೆಯನ್ನು ಇಲ್ಲೊಂದು ಗೆರೆನ ಎಳೆಯೋಣ. ನಂತರ ಒಂದಕ್ಕೆ ಭಾಗಿಸಬೇಕಾಗ್ತದೆ. ಒಂದೊಂದಲೇ 1, ಒಂದರಲ್ಲಿ 1 ಹೋದ್ರೆ 0, 44ನ್ನು ಕೆಳಗಿಳಿಸ್ಕೊಂಡಿದ್ದೀವಿ. ಇಲ್ಲಿ ಒಂದಕ್ಕೆ ಒಂದನ್ನು ಕೂಡಿಸ್ಕೊಂಡಾಗ 2 ಆಗ್ತದೆ. ಈಗ 44ಕ್ಕೆ ಭಾಗ ಹೋಗುವಂಥ ಸಂಖ್ಯೆ ಯಾವುದಂದ್ರೆ ಇಲ್ಲಿ 2 ಹಾಕೊಂಡಾಗ 22, 2ಲೆ 44 ಬರ್ತದೆ. ಆಗ 44ರಲ್ಲಿ 44 ಹೋದ್ರೆ 0, ಪೂರ ಭಾಗ ಹೋದ್ರಿಂದ 144ರ ವರ್ಗಮೂಲ 12 ಬಂದಿದೆ. ಆದ್ದರಿಂದ AB ಈಕ್ವಲ್ ಟು 12. ಆದ್ದರಿಂದ AB ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇದೆ. ಈಗ ನಮಗೆ AB ಬಾಹುವಿನ ಉದ್ದ 12 ಸೆಂಟಿಮೀಟರ್ ಅಂತ ಬರಿಬಹುದು. ಈಗ ಪ್ರಶ್ನೆ 8ನ್ನು ನೋಡೋಣ. ಒಬ್ಬ ತೋಟಗಾರನ ಬಳಿ 1000 ಸಸಿಗಳಿವೆ. ಅವುಗಳನ್ನು ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸಿದ್ದಾನೆ. ಈ ರೀತಿ ಮಾಡಲು ಅವನಿಗೆ ಇನ್ನೂ ಕನಿಷ್ಠ ಎಷ್ಟು ಸಸಿಗಳು ಬೇಕಾಗುತ್ತವೆ ಅಂತ ಹೇಳಿದ್ರೆ, ಒಬ್ಬ ತೋಟಗಾರನ ಬಳಿ 1000 ಸಸಿಗಳಿದಾವೆ. ಅಡ್ಡ ಸಾಲು ಮತ್ತು ಉದ್ದ ಸಾಲು ಸಮವಾಗಿರಬೇಕು, ಅಂದ್ರೆ ಚೌಕವಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ 1000 ಸಸಿಗಳು ಸಾಕು, ಅಥವಾ ಇದಕ್ಕೆ ಎಷ್ಟು ಸಸಿಗಳನ್ನ ಹಾಕಬೇಕಾಗ್ತದೆ ಅಂತ ಕೇಳಿದ್ದಾರೆ. ಈಗ ಪರಿಹಾರ, ತೋಟಗಾರನ ಬಳಿ ಇರುವ ಒಟ್ಟು ಸಸಿಗಳು 1000. ಆದ್ದರಿಂದ 1000ದ ವರ್ಗಮೂಲವನ್ನು ಕಂಡುಹಿಡಿಯೋಣ. ಯಾಕಂದ್ರೆ ಈ 1000 ಪೂರ್ಣ ವರ್ಗವಾದರೆ ನಮಗೆ ಅಡ್ಡ ಸಾಲು ಕಂಬ ಸಾಲುಗಳಲ್ಲಿ ಸಮಸಂಖ್ಯೆಗಳ ಸಸಿಗಳು ಬರ್ತವೆ. ಅದು ಬರ್ತಾವ ಇಲ್ಲೋ ಅಂತ ಕಂಡುಹಿಡಿಯಬೇಕಾದ್ರೆ ಅದರ ವರ್ಗಮೂಲವನ್ನು ಕಂಡುಹಿಡಿಯಬೇಕಾಗಿದೆ. ಈಗ 1000 ಅದಕ್ಕೆ ಗೆರೆ ಎಳ್ಕೊಂಡಾಗ
2 2 ಗೆರೆ, ಇದಕ್ಕೆ 10ಗೆ 2 ಗೆರೆ ಎಳ್ಕೊಂಡಾಗ ನಂತರ 10ನ್ನ ಭಾಗಿಸಬೇಕಾಗ್ತದೆ. 3 ಮೂರ್ಲೆ 9 ಬಂದಿದೆ. 10ರಲ್ಲಿ 9 ಹೋದ್ರೆ 1, ಇಲ್ಲಿ 2 0 ಕೆಳಗೆ ಇಳಿಸ್ಕೊಂಡಿದೆ, ಇಲ್ಲಿ 100 ಆಯ್ತು. ಈಗ 3ಕ್ಕೆ 3ನ್ನ ಕೂಡಿಸಿದಾಗ 6 ಆಗಿದೆ. ಈಗ 6 ಪಕ್ಕದಲ್ಲಿ 1 ಇಟ್ಕೊಂಡು ಗುಣಿಸಿದ್ರೆ 61 ಬರ್ತದೆ. ಈಗ 2 ಇಟ್ಕೊಂಡು ಗುಣಿಸಿದ್ರೆ 62 ಎರಡಲೇ 124 ಬರ್ತದೆ. ಆದ್ರಿಂದ 100ಕ್ಕಿಂತ ಜಾಸ್ತಿ ಆಗಿರೋದ್ರಿಂದ ನಾವು 61 ಒಂದಲೇ ಮಾಡೋಣ. 61 ಒಂದೇ 61, 100ರಲ್ಲಿ 61 ಕಳೆದ್ರೆ 39 ಉಳಿತದೆ. ಇಲ್ಲಿ ಶೇಷ 39 ಉಳಿದಿರೋದ್ರಿಂದ ಇದು 1000 ಏನಿದೆ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಆದ್ರಿಂದ ನಮಗೆ ಅದರ ಹಿಂದಿನ ವರ್ಗ ಸಂಖ್ಯೆಯನ್ನ ಇದು ತೋರಿಸ್ತದೆ. 31 ಅದರ ಹಿಂದಿನ ಪೂರ್ಣ ವರ್ಗ ಸಂಖ್ಯೆ ವರ್ಗಮೂಲ. ಆದ್ರಿಂದ ನಾವು 31 × 31 ಮಾಡಿದಾಗ ನಮಗೆ 961 ಬರ್ತದೆ. ಅಂದ್ರೆ 1000ದ ಹಿಂದಿನ ವರ್ಗ ಸಂಖ್ಯೆ ಇದಾಗಿದೆ. ಅದರ ವರ್ಗಮೂಲ 31 ಆಗಿದೆ. ಆದ್ರಿಂದ ನಾವಿಲ್ಲಿ ಏನ್ ಬರ್ಕೊಂಡಿದೀವಿ, 31 ಸ್ಕ್ವೇರ್ ಅಂತ ಹೇಳಿದ್ರೆ 961. ಆದ್ರಿಂದ 1000ಕ್ಕಿಂತ 961 ಕಡಿಮೆ ಆಗಿರೋದ್ರಿಂದ, ಅಂದ್ರೆ 31 ಸ್ಕ್ವೇರ್ ಅಂದ್ರೆ ಎಷ್ಟು, 961. ಆದ್ರಿಂದ 1000 31 ಸ್ಕ್ವೇರ್ಗಿಂತ ಕಡಿಮೆ ಆಗಿದೆ ಅಂತ ಬರೆದಿದ್ವಿ. ಆಗ ನಮ್ಗೆ ಈಗ ಇದು ವರ್ಗ ಸಂಖ್ಯೆ ಅಲ್ಲ ಆದ್ರಿಂದ ಕಂಬ ಸಾಲುಗಳಲ್ಲಿ ಮತ್ತೆ ಅಡ್ಡ ಸಾಲುಗಳಲ್ಲಿ ನಮಗೆ ಸರಿ ಸಮ ಸಂಖ್ಯೆಯ ಸಸಿಗಳು ಬರುವುದಿಲ್ಲ. ಆದ್ರಿಂದ 31ರ ಮುಂದಿನ ವರ್ಗ ಸಂಖ್ಯೆ ಯಾವುದು, 32. 32ರ ವರ್ಗ ಅಂತ ಹೇಳಿದ್ರೆ 32 × 32 ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ, 1024 ಬರ್ತದೆ. ಇದು ಒಂದು ಪೂರ್ಣ ವರ್ಗ ಸಂಖ್ಯೆ. 32ರ ವರ್ಗ 1024. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, 1024 ಅಂತ ಹೇಳಿದ್ರೆ 1000ಕ್ಕಿಂತ 1024 ದೊಡ್ಡದು. ಅದಕ್ಕೆ 24 ಸಂಖ್ಯೆ ಜಾಸ್ತಿ ಇದೆ. ಆದ್ರಿಂದ 1024ರಲ್ಲಿ 1000ನ ಕಳೆದಾಗ ನಮ್ಗೆ 24 ಉಳಿತದೆ. ಆಗ ನಾವೇನ್ ಮಾಡ್ಬೇಕು, ಆದ್ದರಿಂದ 1000 + 24 = 1024. ಈಗ ಸಸಿಗಳು 1000 ಸಸಿಗಳು ನಮ್ಮ ಹತ್ರ ಇದಾವೆ. ಅಡ್ಡ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಕನಿಷ್ಠ 24 ಸಸಿಗಳು ಬೇಕು. ಈ 1000 ಇದೆ ನಮ್ಮ ಹತ್ರ, ಇನ್ನು 24 ಸೇರಿಸಿದ್ರೆ 124, 1024 ಆಗುತ್ತೆ. 1024 ಆದಾಗ ನಮಗೆ ಅಡ್ಡ ಸಾಲುಗಳಲ್ಲಿ 32, ಕಂಬ ಸಾಲುಗಳಲ್ಲಿ 32 ಸಸಿಗಳು ಇಟ್ಕೊಂಡು ನಾವು ನೆಡಬಹುದು. ಆದ್ರೆ ಇದು ಉತ್ತರ ಏನಿದೆ, 24 ಸಸಿಗಳು ನಮಗೆ ಬೇಕು. ಈಗ ಪ್ರಶ್ನೆ 9 ನೋಡೋಣ. ಪ್ರಶ್ನೆ 9, ಒಂದು ಶಾಲೆಯಲ್ಲಿ 500 ಮಕ್ಕಳಿದ್ದಾರೆ. ಅವರು ಕವಾಯತು ಮಾಡಲು ಅಡ್ಡ ಸಾಲುಗಳ ಸಂಖ್ಯೆಗೆ ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನಿಲ್ಲಬೇಕಾಗಿದೆ. ಹಾಗೆ ನಿಂತ ನಂತರ ಎಷ್ಟು ಮಕ್ಕಳು ಈ ವ್ಯವಸ್ಥೆಯ ಹೊರಗುಳಿಯುತ್ತಾರೆ? ಈಗ ಹಿಂದಿನ ಲೆಕ್ಕದಲ್ಲಿ ಏನ್ ಕೇಳಿದ್ರು ಅಂತ ಹೇಳಿದ್ರೆ, 1000 ಸಸಿಗಳಿಗೆ ಎಷ್ಟು ಸಸಿಗಳನ್ನು ಸೇರಿಸಿದ್ರೆ ಕಂಬ ಸಾಲು ಅಡ್ಡ ಸಾಲುಗಳಲ್ಲಿ ಸಮವಾಗ್ತದೆ ಅಂತ ಕೇಳಿದ್ರು. ಈಗ ಇಲ್ಲಿ ಒಂದು ಶಾಲೆಯಲ್ಲಿ 500 ಮಕ್ಕಳಿದ್ದಾರೆ. 500 ಮಕ್ಕಳಲ್ಲಿ ಕಂಬ ಸಾಲು ಅಡ್ಡ ಸಾಲುಗಳಲ್ಲಿ ಮಕ್ಕಳನ್ನು ನಿಲ್ಲಿಸಬೇಕಂದ್ರೆ ಈ 500ರಲ್ಲಿ ಎಷ್ಟು ಮಕ್ಕಳನ್ನ ಅಲ್ಲಿಂದ ತೆಗಿಬೇಕು ಅಂತ ಕೇಳಿದ್ದಾರೆ. ಈಗ ಪರಿಹಾರ, ಒಟ್ಟು ಮಕ್ಕಳ ಸಂಖ್ಯೆ 500 ಇದೆ. ವರ್ಗಮೂಲ 5ನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯೋಣ. ಈಗ 500 ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಬೇಕಂದ್ರೆ 500 ಇಲ್ಲಿ ಒಂದು ಗೆರೆ ಇಲ್ಲೊಂದು ಗೆರೆ ಎಳ್ಕೊಂಡಾಗ ಈಗ 5 ಇಲ್ಲಿ 5 ಉಳಿತದೆ. 5ಕ್ಕೆ ಭಾಗಾಕಾರ ಮಾಡ್ಬೇಕಾಗ್ತದೆ. 2 2 4, 5ರಲ್ಲಿ 4 ಹೋದ್ರೆ 1, 2 0ನ ಇಡಿಸ್ಕೊಂಡಿದೆ. ಈಗ 2ಕ್ಕೆ 2ನ್ನು ಕೂಡಿಸಿದಾಗ 4 ಬಂತು. 4ರ ಪಕ್ಕದಲ್ಲಿ 2 ಹಾಕೊಂಡು 42 2ಲೆ ಮಾಡಿದಾಗ 84 ಬರ್ತದೆ. 84 100ರಲ್ಲಿ 84 ಕಳೆದ 16 ಉಳಿತದೆ. ಇಲ್ಲಿ ಶೇಷ ಉಳಿದಿದ್ರಿಂದ ಇದು ಒಂದು ಪೂರ್ಣ ಸಂಖ್ಯೆ ಅಲ್ಲ ಅಂತ ಗೊತ್ತಾಗ್ತದೆ. ಹಾಗಾದ್ರಿಂದ 22 ಏನಾಗಿದೆ, 500ಕ್ಕಿಂತ 500ರ ಹಿಂದಿನ ಪೂರ್ಣ ವರ್ಗದ ವರ್ಗಮೂಲ ಆಗಿದೆ ಇದು. ಆದ್ರಿಂದ 22 ಮಾಡಿದಾಗ 484 ಬಂದಿದೆ. ಈ 484 ಏನು, 500ರ ಹಿಂದಿನ ಪೂರ್ಣ ವರ್ಗ ಸಂಖ್ಯೆ. ಈಗ 22ರ ವರ್ಗ 484 ಬರ್ಕೊಂಡು, ಆದ್ದರಿಂದ 500 - 484 ಮಾಡಿದಾಗ ನಮಗೆ 16 ಉಳಿತದೆ. ಈಗ ನಮಗೆ ಅಡ್ಡ ಸಾಲುಗಳಲ್ಲಿ ಕಂಬ ಸಾಲುಗಳಲ್ಲಿ ಮಕ್ಕಳನ್ನ ನಿಲ್ಲಿಸಬೇಕಾದ್ರೆ ನಾವು 500ರಲ್ಲಿ 16 ಮಕ್ಕಳನ್ನ ಹೊರಗೆ ತೆಗೆಯಬೇಕಾಗಿದೆ. ವ್ಯವಸ್ಥೆಯ ಹೊರಗೆ ಉಳಿಯಬೇಕಾದ ಮಕ್ಕಳ ಸಂಖ್ಯೆ = 16 ಆಗಿದೆ. ಈ 16 ತೆಗೆದಾಗ 484 ಉಳಿತದೆ. 484 ಮಕ್ಕಳನ್ನ ಅಡ್ಡ ಸಾಲುಗಳಲ್ಲಿ 22, ಕಂಬ ಸಾಲುಗಳಲ್ಲಿ 22ರನ್ನ ಹಾಕಿ ನಾವು ನಿಲ್ಲಿಸಿ ಕವಾಯತು ಮಾಡಿಸಬಹುದು. ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು 8ನೇ ತರಗತಿ ಗಣಿತ ಅಧ್ಯಾಯ 5 ಅಭ್ಯಾಸ 5.4ರ ವರ್ಗಗಳು ಮತ್ತು ವರ್ಗಮೂಲಗಳು ಈ ಲೆಕ್ಕದ ಎಲ್ಲ ಪ್ರಶ್ನೆಗಳನ್ನು ಮಾಡಿ ಮುಗಿಸಿದ್ದೇವೆ. ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೆ ನಿಮಗೆ ಎಲ್ಲ ಲೆಕ್ಕಗಳು ಅರ್ಥವಾಗಿದ್ದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಹಪಾಠಿಗಳಿಗೂ ಇದು ತಿಳಿಯುವಂತೆ ಮಾಡಿ. ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.